ಆತಿಥ್ಯಕ್ಕೆ ಹೆಸರಾಗಿರುವ ಕಾಶ್ಮೀರದಲ್ಲಿ ಹಿಂದೂಗಳ ಹತ್ಯೆಯಾಗಿದೆ. ಈ ಭಯೋತ್ಪಾದಕ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಪಹಲ್ಗಾಮ್ನ ಈ ಬೈಸರನ್ನಲ್ಲಿ ಭಯೋತ್ಪಾದಕ ದಾಳಿಯಾಗಿತ್ತಲ್ಲ, ಘಟನಾ ಸ್ಥಳದ ಸ್ವಲ್ಪ ದೂರದಲ್ಲಿಯೇ ಅಮರನಾಥ ಯಾತ್ರಿಗಳ ಬೇಸ್ ಕ್ಯಾಂಪ್ ಇದೆ. ಬೈಸರನ್ನಲ್ಲಿ ದಾಳಿ ಬಳಿಕ ಅಮರನಾಥ ಯಾತ್ರೆಗಳಿಗೆ ಸಹಜವಾಗಿಯೇ ದುಗುಡ ಶುರುವಾಗಿದೆ. ಜುಲೈ 3ರಿಂದ ಆರಂಭವಾಗಲಿರುವಂತಹ ಅಮರನಾಥ ಯಾತ್ರೆ ಭಯೋತ್ಪಾದಕ ದಾಳಿಯಿಂದ ಯಾತ್ರೆಯ ಮೇಲೂ ಕೂಡ ಈಗ ಕರಿನೆರಳು ಬಿದ್ದಿದೆ. ಅಮರನಾಥ ಯಾತ್ರಾರ್ಥಿಗಳ ಬೇಸ್ ಕ್ಯಾಂಪ್ನಿಂದ ಪಬ್ಲಿಕ್ ಟಿವಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದೆ. ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ, ಈ ಭಯೋತ್ಪಾದಕ ದಾಳಿಯಿಂದ ಅಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಿದೆ, ಎಲ್ಲದರ ಬಗ್ಗೆಯೂ ಕೂಡ ನಮ್ಮ ಪ್ರತಿನಿಧಿ ಶಬೀರ್ ವಿವರಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಪಹಲ್ಗಾಮ್ನ ಬೈಸರನ್ ವ್ಯಾಲಿಯಲ್ಲಿ ಭಯೋತ್ಪಾದಕ ದಾಳಿ ನಡೆದು 26 ಜನ ಸಾವನ್ನಪ್ಪಿದ್ದಾರೆ. ಈ ದುರ್ಘಟನೆ ನಡೆದ ಬೆನ್ನಲ್ಲೇ ಈಗ ಕಾಶ್ಮೀರದಲ್ಲಿ ಮತ್ತೊಂದು ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಅದಕ್ಕೆ ಕಾರಣ ಏನು ಅಂದರೆ ಅಮರನಾಥ ಯಾತ್ರೆ. ಜುಲೈ 3ನೇ ತಾರೀಕಿಂದ ಅಮರನಾಥ ಯಾತ್ರೆ ಶುರುವಾಗುತ್ತೆ. ದೇಶಾದ್ಯಂತ ಬೇರೆ ಬೇರೆ ಭಾಗಗಳಿಂದ ಲಕ್ಷಾಂತರ ಜನರು ಈ ಒಂದು ಯಾತ್ರೆಗೆ ಬರ್ತಾರೆ. ಹೀಗಾಗಿ ಒಂದು ರೀತಿ ಆತಂಕದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮುಖ್ಯವಾಗಿ ಇದಕ್ಕೆ ಕಾರಣ ಏನು ಅಂದರೆ, ಇಲ್ಲಿಂದ ಏನು ಬೇಸ್ ಕ್ಯಾಂಪ್ಗಳಾಗುತ್ತೆ, ಅಮರನಾಥ ಯಾತ್ರೆಗೆ ಏನು ಬೇಸ್ ಕ್ಯಾಂಪ್ ಇದೆ ಅದು ಕೂಗಳತೆಯ ದೂರದಲ್ಲಿ, ಮೊನ್ನೆ ಏನು ಭಯೋತ್ಪಾದಕ ದಾಳಿ ಆಯಿತು ಅದರ ಕೂಗಳತೆಯ ದೂರದಲ್ಲಿರುವಂಥದ್ದು. ಹೀಗಾಗಿ ಮತ್ತೆ ಏನಾದರೂ ಈ ರೀತಿಯಾದಂಥ ದಾಳಿ ಆಗ್ಬೋದಾ ಅನ್ನುವಂಥ ರೀತಿಯಲ್ಲಿ ಆತಂಕದಲ್ಲಿ ಜನರಿದ್ದಾರೆ. ಯಾತ್ರೆಗೆ ಹೋಗಬೇಕಾ ಬೇಡವಾ ಅನ್ನುವಂಥ ಗೊಂದಲದಲ್ಲಿದ್ದಾರೆ. ನೋಡಿ, ನೀವು ಈ ದೃಶ್ಯಗಳನ್ನು ಏನು ಗಮನಿಸ್ತಾ ಇದ್ದೀರಿ, ಅಮರನಾಥ ಯಾತ್ರೆಗೆ ಹೋಗಬೇಕು ಅಂದರೆ ಮುಂಚೆನೇ ರಿಜಿಸ್ಟ್ರ್ ಮಾಡಬೇಕಾಗತ್ತೆ. ರಿಜಿಸ್ಟ್ರ್ ಮಾಡಿದ ಮೇಲೆ ನಿಮಗೆ ಯಾವ ಬೇಸ್ ಕ್ಯಾಂಪಿಂದ, ಒಂದು ಬಾಲ್ಟಾಲ್ ಅಂತ ಬರುತ್ತೆ, ಇನ್ನೊಂದು ಈಗ ನೀವು ನೋಡ್ತಿರುವಂಥ ಸ್ಥಳ ಏನಿದೆ ಇದು ಒಂದಾಗಿರುವಂಥದ್ದು. ಈ ಎರಡು ಸ್ಥಳಗಳಿಂದ ನೀವು ಇವುಗಳನ್ನ ಬೇಸ್ ಕ್ಯಾಂಪ್ ಅಂತ ಕರೀತಾರೆ. ಇಲ್ಲಿಂದ ನೀವು ಮುಂದೆ ಅಮರನಾಥ ಯಾತ್ರೆಗೆ ಹೋಗಬೇಕು. ಈ ಬೇಸ್ ಕ್ಯಾಂಪಿಂದ 46 ಕಿಲೋಮೀಟರ್ ನೀವು ಮುಂದೆ ಟ್ರಾವೆಲ್ ಮಾಡಬೇಕಾಗತ್ತೆ. ಬಾಲ್ಟಾಲಿಂದ 16 ಕಿಲೋಮೀಟರ್ ನೀವು ಟ್ರಾವೆಲನ್ನು ಮಾಡಬೇಕಾಗತ್ತೆ. ನೋಡಿ, ಈ ಒಂದು ಪ್ರದೇಶ ಏನಿದೆ ಇವು 2 ಸೆಕ್ಯೂರಿಟಿ ಝೋನ್ಗಳಾಗಿರುವಂಥದ್ದು. ನೀವು ರಿಜಿಸ್ಟರ್ ಮಾಡ್ಕೊಂಡ ಮೇಲೆ ಅಮರನಾಥ ಯಾತ್ರೆಗೆ ಹೋಗಬೇಕು ಅಂದರೆ ಇಲ್ಲಿಗೆ ಬರಬೇಕಾಗತ್ತೆ. ಇಲ್ಲಿಗೆ ಬಂದು ಸಂಪೂರ್ಣವಾಗಿ ನಿಮ್ಮನ್ನು ತಪಾಸಣೆಗೆ ಒಳಪಡಿಸಲಾಗುತ್ತೆ. ನೀವು ತರುವಂಥ ಲಗೇಜ್ಗಳನ್ನು ಕೂಡ ತಪಾಸಣೆಗೆ ಒಳಪಡಿಸುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಸೊ ಎಲ್ಲವೂ ಕ್ಲಿಯರ್ ಇದೆ ಅಂತ ಆದ ಮೇಲೆ ಆ ಕಡೆಗೆ ಕೆಲವೊಂದಿಷ್ಟು ಸರ್ಕಾರಿ ವಾಹನಗಳು ಅಥವಾ ಖಾಸಗಿ ವಾಹನಗಳ ಮೂಲಕ ನೀವು ಮುಂದಿನ ಹಂತದಲ್ಲಿ ಅಮರನಾಥ ಯಾತ್ರೆಯನ್ನು ಕೈಗೊಳ್ಬೋದು. ಒಟ್ಟು 46 ಕಿಲೋಮೀಟರ್ ಇದು ಡಿಸ್ಟೆನ್ಸ್ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಯನ್ನು ಹಂಚ್ಕೊಳ್ಳಿಕ್ಕೆ ನಮ್ಮ ಜೊತೆಗೆ ಇಲ್ಲಿ ಸ್ಥಳೀಕರೊಬ್ಬರು ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ, ಅವರು ಏನು ಹೇಳ್ತಾರೆ ಅಂತ. जो अमरनाथ यात्रा जाने के लिए यही बेस कैंप है, ये क्या क्या प्रोसेस चलता है इधर? यहाँ पर चेक पोस्ट है. यहाँ पर जो भी महिलाएं हैं, जो भी जेंट्स है, सब अलग अलग लाइन से जाते हैं. यहाँ पर जगह का जो है, यहाँ पर लोगों का जो है चेकिंग करते हैं. तो चेकिंग करने के बाद फिर अंदर उनको आने देते हैं. वो अंदर जाने के बाद फिर बेस कैंप में रोकते हैं. रात को यहाँ पर पड़ाव करते हैं. फिर आगे 46 किलोमीटर आगे जाते हैं. आगे जाने के बाद फिर वहाँ से इनको घोड़े पे जाते हैं. तो यहाँ से जाके फिर कोई वापस आता है वहाँ गुफा से फिर वहाँ से सीधा सोनमर्ग के लिए जाते हैं, बाल्टल के लिए जाते हैं. कोई वहाँ से आता है यहाँ से कोई वहाँ जाता है. तब तो कोई ऐसा कोई प्रॉब्लम नहीं होता है. ऑलरेडी यहाँ पर सिक्योरिटी जो है सब पहाड़ों पे होती है तैनात. ऐसा कोई प्रॉब्लम नहीं है. BSF, CRP, आर्मी सब यहाँ पर तैनात होते हैं, रेडी होते हैं जुलाई में. तो यहाँ पर ऐसा कोई प्रॉब्लम नहीं होता है. आज समझ ही नहीं आ रहा है कि आज यहाँ पर ये कैसे हो गया. ये हमको भी समझ नहीं आ रहा है, यहाँ के लोगों को समझ नहीं आ रहा है ये अचानक कैसे हो गया. ये यहाँ से 46 किलोमीटर जाना है. जो रोड के तरफ से जाना है, पैदल जाना है, कैसा रहता है रास्ता? यहाँ से पैदल जाना पड़ता है चंदनवाड़ी से घोड़े पे या पालकी पे से जाना पड़ता है. जो भी कोई पैदल जाता है, कोई जिसको पैदल जाना होगा वो पैदल जा सकता है. कोई यहाँ से ये जो वहाँ से चंदनवाड़ी से वो घोड़े से जाएगा, पालकी से जाएगा. वो अपनी मर्जी के मुताबिक जो है जिसका जो हिसाब है वो उस हिसाब से जाएगा. जो यहाँ से पहलगाम बहुत नज़दीक है, हाँ, हार्डली 1 किलोमीटर है. 1 किलोमीटर के पास में जो ये हादसा हुआ है, अटैक हुआ है, अटैक के बाद यहाँ लोग आने के लिए कुछ थोड़ा डरेगा कि कैसे है? देखो, डर तो लगता ही है. जब ऐसा प्रॉब्लम हो जाएगा तो डर तो लगता ही है. कोई भी होगा जो बाहर वाला होता है वो तो डर हो ही जाता है. मगर डरने की बात नहीं है. अगर इन चीज़ों को हम समझते हैं कि हम डर जाएंगे तो फिर यहाँ पर कौन आएगा, कौन जाएगा, कौन क्या करेगा. तो फिर यहाँ पर प्रॉब्लम है, हमारी यहाँ पर रोज़गार का प्रॉब्लम
बढ़ जाएगा। पहले ऐसे कुछ हुआ था क्या? मतलब ये जो अनंतनाग डिस्ट्रिक्ट है वहाँ भी थोड़ा अटैक्स ज़्यादा होता है, अब पहलगाम में हुआ है। जो पहले अनंतनाग आसपास में अटैक होने के बाद यात्रा चली थी, बहुत अच्छा सा चली थी, वो ऐसा क्या तो एग्जाम्पल्स है क्या? बिल्कुल, यहाँ पर यात्री आते थे तो कोई प्रॉब्लम नहीं हुआ, यात्री के साथ ऐसा कुछ नहीं हुआ। टूरिस्ट आते थे, ऐसा कुछ प्रॉब्लम नहीं। यहाँ पर बाजार में भी घूमते थे, लोकल सिटी में घूमते थे, ऐसा कभी हुआ ही नहीं है। हमें खुद समझ नहीं आ रहा है ये कैसे हो गया, क्या क्यों हो गया और ऐसा क्यों हो गया। तो यहाँ पर ऐसा कुछ हुआ ही नहीं। यात्रा तो बिल्कुल अभी 15-30 साल से, 40 साल से, 50 साल से चल रही है, तब से आज तक ये पहली बार हो गया। ಇವರು ಹೇಳ್ತಾ ಇರುವಂಥದ್ದು 30-40 ವರ್ಷಗಳಿಂದ ಏನು ಈ ಯಾತ್ರೆಗಳು ನಡೀತಾ ಇದೆ, ಈವರೆಗೂ ಕೂಡ ಏನೂ ಸಮಸ್ಯೆಗಳಾಗಿಲ್ಲ. ಮೊದಲ ಬಾರಿಗೆ ಈ ರೀತಿಯಾದಂಥ ಒಂದು ದಾಳಿ ಏನಾಗಿದೆ, ಈ ದಾಳಿ ಆದಮೇಲೆ ಜನರು ಆತಂಕದಲ್ಲಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ. ಆದಾಗ್ಯೂ ಕೂಡ ಈಗ ಅಮರನಾಥ ಯಾತ್ರೆ ಶುರುವಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದಿಷ್ಟು ಆರೋಪಗಳು ಅಥವಾ ಚರ್ಚೆಗಳು ಕೇಳಿ ಬರ್ತಾ ಇರುವಂಥದ್ದು ಏನು, ಅಮರನಾಥ ಯಾತ್ರೆ ಶುರುವಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅದಕ್ಕೆ ಎಚ್ಚರಿಕೆಯನ್ನು ಕೊಡುವಂಥ ದೃಷ್ಟಿಯಿಂದಲೇ ಪೆಹಲ್ಗಾಮ್ನಲ್ಲಿ ಬೈಸರನ್ ಪ್ರದೇಶವನ್ನು ಟಾರ್ಗೆಟ್ ಮಾಡಿ, ಅದರಲ್ಲೂ ಕೂಡ ಟೂರಿಸ್ಟ್ಗಳನ್ನು ಟಾರ್ಗೆಟ್ ಮಾಡಿ ಹತ್ಯೆ ಮಾಡಲಾಗಿದೆ ಅನ್ನುವಂತಹ ಒಂದಿಷ್ಟು ಚರ್ಚೆಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ಒಂದು ರೀತಿ ಆತಂಕದ ಕಾರ್ಮೋಡ ಎಲ್ಲ ಕಡೆಗೂ ಕೂಡ ಮೂಡಿದೆ. ಆದರೆ ಜುಲೈ 3ಕ್ಕೆ ಏನು ಈ ಒಂದು ಯಾತ್ರೆ ಆರಂಭ ಆಗುತ್ತೆ, ಅಷ್ಟರ ಒಳಗಡೆ ಬರುವಂಥ ಯಾತ್ರಾರ್ಥಿಗಳಿಗೆ ಸರ್ಕಾರ ಧೈರ್ಯ ತುಂಬುವಂಥ ಕೆಲಸ ಹೇಗೆ ಮಾಡುತ್ತೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕು. ಕ್ಯಾಮ್ರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬ್ಬೀರ್ ನಿಡುಗುಂದಿ, ಪಬ್ಲಿಕ್ ಟಿವಿ, ಬೈಸರನ್.